ಸಮಾಜ ಕಲ್ಯಾಣ ಇಲಾಖೆಯ ಅಧೀನದ ಕ್ರೈಸ್ತ ವಸತಿ ಶಾಲೆಗಳ ಖಾಯಂ ಶಿಕ್ಷಕರು ನೌಕರರು ಹಲವು ಸೌಲಭ್ಯಗಳಿಂದ ವಂಚಿತರಾಗಿದ್ದು ವಿವಿಧ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರಕ್ಕೆ ಒತ್ತಾಯಿಸಿ ವಸತಿ ಶಾಲೆಗಳ ನೌಕರರ ಸಂಘದ ವತಿಯಿಂದ ಜೂನ್ 2ರಿಂದ ನಗರದ ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಅಧ್ಯಕ್ಷ ಶ್ರೀಶೈಲ ನಾಯಕ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ವಸತಿ ಶಿಕ್ಷಣ ನಿರ್ದೇಶನಾಲಯ ರಚನೆ ಅಥವಾ ಎಸ್ಸಿ ಎಸ್ಟಿ ಬಿಸಿ ವಸತಿ ಶಾಲೆಗಳನ್ನು ಸಿಬ್ಬಂದಿಗಳೊಂದಿಗೆ ಸಂಬಂಧಿಸಿದ ಇಲಾಖೆಗಳ ವಶಕ್ಕೆ ನೀಡುವುದು, ಜ್ಯೋತಿ ಸಂಜೀವಿನಿ ಅನುಷ್ಠಾನ, ಮರಣ ಮತ್ತು ನಿವೃತ್ತಿ ಉಪದಾನ ಸೌಲಭ್ಯ ಒದಗಿಸುವುದು, ಮನೆ ಬಾಡಿಗೆ ಕಡಿತದಿಂದ ವಿನಾಯಿತಿ ನೀಡುವುದು, 10% ವಿಶೇಷ ಭತ್ಯೆ ಮಂಜೂರಾತಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಬಗ್ಗೆ ಲಿಖಿತ ಭರವಸೆ ಸಿಗುವವರೆಗೂ ದಿನಾಂಕ 2/6/2025ರಿಂದ ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದ ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ತಿಳಿಸಿದರು. ರಾಜ್ಯಾದ್ಯಂತ 836 ವಸತಿ ಶಾಲೆಗಳಿದ್ದಾವೆ. ಅದರಲ್ಲಿ 6800ಕ್ಕಿಂತ ಹೆಚ್ಚು ವಸತಿ ಶಾಲಾ ನೌಕರ ಸಿಬ್ಬಂದಿ ವರ್ಗದವರಿದ್ದೀವಿ. ನಮ್ದು 12 ವರ್ಷದಿಂದ ಒಂದು ಬೇಡಿಕೆ ಇದೆ. ನಮ್ಮಲ್ಲೇ ಇರ್ತಕ್ಕಂಥ ಮೈನಾರಿಟಿ ವಸತಿ ಶಾಲೆಗಳು 2015ರಲ್ಲಿ ಸಂಘದ ಅಡಿಯಲ್ಲಿ ಇರ್ತಕ್ಕಂಥದ್ದನ್ನು ತಗೊಂಡು ನಿರ್ದೇಶನಾಲಯ ಮಾಡಿದ್ರು ಆ ವಸತಿ ಶಾಲೆಗಳನ್ನು. ಇಲ್ಲಿ ನಮ್ಮಲ್ಲಿರ್ತಕ್ಕಂಥದ್ದು ಎಸ್ಸಿ ಮತ್ತು ಎಸ್ಟಿ ಬಿಸಿ ವಸತಿ ಶಾಲೆಗಳಿದಾವೆ. ಸಮಾಜದಲ್ಲಿ ತುಳಿತಕ್ಕೊಳಗಾಗಿರ್ತಕ್ಕಂಥ ಮಕ್ಕಳನ್ನ, ಹಿಂದುಳಿದಿರ್ತಕ್ಕಂಥ ಮಕ್ಕಳನ್ನ ನಾವೇನು ಮುನ್ನೆಲೆಗೆ ತರಬೇಕಂತಕ್ಕಂಥದ್ದು ಏನಿದೆ, ನಾವು ಪ್ರತಿ ವರ್ಷ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಗಿರ್ಬೋದು, ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಹೋಲಿಕೆ ಮಾಡಿದ್ರು ಕೂಡ ಎಲ್ಲ ರಿಸಲ್ಟ್ ಅಲ್ಲಿ ನಮ್ದು ಟಾಪ್ ಇದೆ. ಕನಿಷ್ಠ 6 ವರ್ಷಗಳ ಕಾಲ 95% ಫಲಿತಾಂಶ ಕೊಟ್ಟಿದ್ದೀವಿ. ಈ ವರ್ಷ ಕೂಡ 90% ಫಲಿತಾಂಶ ಕೊಟ್ಟಿದ್ದೀವಿ. ನಮ್ಮೆಲ್ಲ ವೃತ್ತಿ ಬಾಂಧವರದ್ದು ಒಂದು ಬೇಡಿಕೆ ಏನಪ್ಪಾ ಅಂತಂದ್ರೆ, ನಮಗೆ ಬೇಕಾಗಿರ್ತಕ್ಕಂಥ ಸರ್ಕಾರಿ ಸವಲತ್ತುಗಳು ಬೇಕು. ಸರ್ಕಾರಿ ಸವಲತ್ತುಗಳಂತಂದ್ರೆ DCRG ಬೇರೆ ಕಂಪೇರ್ ಮಾಡಿದ್ರೆ ನಮ್ಗೆ 5 ಲಕ್ಷ ಇದೆ, ಬೇರೆ ನೌಕರರು ಕಂಪೇರ್ ಮಾಡಿದ್ರೆ 20 ಲಕ್ಷ ಇದೆ. ನಮ್ಗ ಕಡ್ಡಾಯವಾಗಿ HR ಕಟ್ ಮಾಡ್ತಾರೆ. ಅಲ್ಲೇ ಆನ್ ಡ್ಯೂಟಿ ಮಕ್ಕಳು ಏನಾದ್ರು ಸಮಸ್ಯೆಗಳು ಕೇಳಿದ್ರೆ ನಾವು ಆ ಮಕ್ಕಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ, ಎಲ್ಲ ವೃತ್ತಿ ಬಂದವರು. ಆದ್ರೂ ಕೂಡ HR ಕೊಡ್ತಾರೆ, HR ಮತ್ತೆ ಸ್ಯಾಲರಿ ಕಟ್ ಮಾಡ್ತಾರೆ. ಅದೊಂದಾಗಿ ಮತ್ತು ನವೋದಯ ಮಾದರಿಯಿಂದ ಪ್ರಾರಂಭ ಆಗಿರ್ತಕ್ಕಂಥ ವಸತಿ ಶಾಲೆಗಳಿಗೂ, ಆದ್ರೆ ನವೋದಯ ಮಾದರಿಯಲ್ಲಿ ಇರ್ತಕ್ಕಂಥದ್ದು ವಿಶೇಷ ಭತ್ಯೆ ನಮ್ಗಿಲ್ಲ. ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 3 ಕ್ಲಾಸ್ ಮಾಡ್ತಾರೆ, ನಾವು 5 ಕ್ಲಾಸ್ ಮಾಡ್ತೀವಿ. 6ರಿಂದ 10, ಅವರು 8ರಿಂದ 10 ಕ್ಲಾಸ್ ಮಾಡ್ತಾರೆ. ನಮಗೆ ವಿಶೇಷವಾಗಿ 10% ವಿಶೇಷ ಭತ್ಯೆ ಕೊಡ್ಬೇಕನ್ನೋದು ಕನಿಷ್ಠ 13 ವರ್ಷಗಳಿಂದ ನಾವು ಏನಪ್ಪಾ ಅಂದ್ರೆ ಬೇಡಿಕೆ ಸಲ್ಲಿಸ್ತಾನೆ ಇದ್ದೀವಿ. ಸರ್ಕಾರದ ಗಮನ ಸೆಳೆತಕ್ಕಂಥ ಕೆಲಸನ ಮಾಡ್ತಾ ಇದ್ದೀವಿ. ಈಗ ದಿನಾಂಕ 26, 27, 28ರಂದು ಫ್ರೀಡಂ ಪಾರ್ಕ್ ನಲ್ಲಿ ನಾವೆಲ್ಲ ಕನಿಷ್ಠ ಒಂದು 4000 ಜನ ಶಿಕ್ಷಕರು ಕೂಡಿ ಅಲ್ಲಿ ಹೋರಾಟ ಮಾಡಿದ್ವಿ. ಅಲ್ಲಿ ಯಾವುದೇ ಸರ್ಕಾರದಿಂದ ಸ್ಪಂದನೆ ಸಿಗದೇ ಇರೋದ್ರಿಂದ ನಮ್ಮ ರಾಜ್ಯ ಸಂಘದಿಂದ ಏನು ನಿರ್ದೇಶನ ಬಂತು, ಜಿಲ್ಲಾ ಹಂತದಲ್ಲಿ 29, 30, 31ಕ್ಕೆ ಕಪ್ಪು ಬಟ್ಟೆ ಧರಿಸಿಕೊಂಡು ಶಾಲೆ ಹಂತದಲ್ಲೇ ನಾವು ತರಗತಿಗಳನ್ನ ಬಹಿಷ್ಕಾರ ಮಾಡಿ ಅಸಹಕಾರ ತೋರಿಸಿದ್ವಿ. ನಿನ್ನೆ 31ಕ್ಕೆ ಏನಪ್ಪಾ ಅಂದ್ರೆ ಸಂವಿಧಾನಾತ್ಮಕವಾಗಿ ನಮ್ಮ ಬೇಡಿಕೆಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ, ಮೌನ ಪ್ರತಿಭಟನೆ ಮಾಡಿದ್ವಿ. ನಾಳೆಯಿಂದ 2ನೇ ತಾರೀಕಿನ ಏನಪ್ಪಾ ಅಂದ್ರೆ ನಮ್ಮ ಬೇಡಿಕೆಗೆ ಕನಿಷ್ಠ ಸರ್ಕಾರದಿಂದ ನಾವು ಮಾಡ್ತೀವಿ ಅಂತಕ್ಕಂಥ ಲಿಖಿತ ಆದೇಶ ಬರುವವರೆಗೂ ನಾಳೆಯಿಂದ ನಮ್ಮ ಟಿಪ್ಪು ಸುಲ್ತಾನ್ ಗಾರ್ಡನ್ ನಲ್ಲಿ ಅನಿರ್ದಿಷ್ಟವಾಗಿ ಮುಷ್ಕರವನ್ನ ನಾವು ಮಾಡ್ತಾ ಇದ್ದೀವಿ, ಎಲ್ಲ ವೃತ್ತಿ ಬಂದು. ಈ ಸಂದರ್ಭದಲ್ಲಿ ರಾಜುಗೌಡ ಸೇರಿದಂತೆ ಇತರರಿದ್ದರು.